ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ SSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಈ ರೆಕ್ರೂಟ್ಮೆಂಟ್ ಬಂದು SSC CGL ಅಂದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2025 ಇದರ ಬಗ್ಗೆ ಈ ನೋಟಿಫಿಕೇಶನ್ ಇದೆ. ಸೊ ಇದನ್ನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೇನ್ ಪಾಯಿಂಟ್ಸ್ ಹೇಳ್ತೀನಿ. ಹಾಗೆ ಈ ನೋಟಿಫಿಕೇಶನ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ನೋಟಿಫಿಕೇಶನ್ನ ಬಂದು 9/6/2025ಕ್ಕೆ ಬಿಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಬಂದು 9/6/2025 ಹಿಡಿದು 4/7/2025 ಟೈಮ್ ಕೊಟ್ಟಿದ್ದಾರೆ. ಫೀ ಪೇಮೆಂಟ್ ಮಾಡೋಕ್ಕೆ 5/7/2025 ಟೈಮ್ ಇದೆ. ಇನ್ನೂ ನಿಮ್ದೇನಾದ್ರು ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪಾಗಿದ್ದರೆ ಅದನ್ನು ಕರೆಕ್ಟ್ ಮಾಡೋಕ್ಕೆ 9/7/2025 ಹಿಡಿದು 11/7/2025 ಟೈಮ್ ಕೊಟ್ಟಿದ್ದಾರೆ. ಟೈರ್ 1 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು 13 ಆಗಸ್ಟಿಂದ ಹಿಡಿದು 30 ಆಗಸ್ಟ್ 2025 ಇರುತ್ತೆ. ಇನ್ನು ಟೈರ್ 2 ಎಕ್ಸಾಮ್ ಬಂದು ಡಿಸೆಂಬರ್ 2025ಕ್ಕೆ ಇರುತ್ತೆ. ಇನ್ನು ಇಲ್ಲಿ ಎಷ್ಟು ಸಂಬಳ ಸಿಗುತ್ತೆ ಮತ್ತು ಏಜ್ ಲಿಮಿಟ್ ಏನಿರಬೇಕು ಯಾವ ಡಿಪಾರ್ಟ್ಮೆಂಟ್ಗೆ ಅದೆಲ್ಲ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಪೇ ಲೆವೆಲ್ 7 44,900 ಹಿಡಿದು 1,42,400 ಸಿಗುತ್ತೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಏಜ್ ಲಿಮಿಟ್ ಬೇರೆ ಥರ ಇರುತ್ತೆ. ಈ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಯಾಕೆಂದರೆ ಇಲ್ಲಿ ತುಂಬ ಪೋಸ್ಟ್ಗಳಿದೆ. ಅದಕ್ಕೋಸ್ಕರ ಇಲ್ಲಿ ಪೇ ಲೆವೆಲ್ 7 ಕೆಳಗಡೆ ಯಾವ್ಯಾವ ಪೋಸ್ಟ್ಗಳು ಬರುತ್ತೆ. ಇನ್ನು ಪೇ ಲೆವೆಲ್ 6 35,400 ಹಿಡಿದು 1,12,400 ಸಂಬಳ ಸಿಗುತ್ತೆ. ಇದರ ಅಡಿಯಲ್ಲಿ ಯಾವ ಪೋಸ್ಟ್ಗಳು ಯಾವ ಡಿಪಾರ್ಟ್ಮೆಂಟ್ಗಳಿದೆ, ಎಷ್ಟು ಏಜ್ ಲಿಮಿಟ್ ಇರಬೇಕು ಅದೆಲ್ಲ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಪೇ ಲೆವೆಲ್ 5 29,200 ಹಿಡಿದು 92,300 ಅದಕ್ಕೆ ಈ ಡಿಪಾರ್ಟ್ಮೆಂಟ್ಗಳು ಈ ಪೋಸ್ಟ್ಗಳಿದೆ. ಇನ್ನು ಪೇ ಲೆವೆಲ್ 4 25,500 ಹಿಡಿದು 81,100 ಅದಕ್ಕೆ ಈ ಪೋಸ್ಟ್ಗಳು ಈ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿದೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ 1/8/2025ಕ್ಕೆ ನೋಡಿದಾಗ ನಿಮ್ಮ ಏಜ್ ಲಿಮಿಟ್ ಏನಾದ್ರು 18ರಿಂದ 27 ಆಗಿದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ 2/8/1998 ಹಿಡಿದು 1/8/2007 ಮಧ್ಯದಲ್ಲಿ ಇರಬೇಕು. ಅದೇ ರೀತಿ 20ರಿಂದ 30ಕ್ಕೆ ಯಾವ ಡೇಟ್ ಆಫ್ ಬರ್ತ್, 18ರಿಂದ 30ಕ್ಕೆ ಯಾವ ಡೇಟ್ ಆಫ್ ಬರ್ತ್, 18ರಿಂದ 32ಕ್ಕೆ ಯಾವ ಡೇಟ್ ಆಫ್ ಬರ್ತ್ ಅಂತ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST 5 ವರ್ಷ, OBCಗೆ 3 ವರ್ಷ, PWDಗೆ 10 ವರ್ಷ ಇರುತ್ತೆ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ ಅದರಲ್ಲಿ OBC ಅವರಿಗೆ 13 ವರ್ಷ, PWD SC STಗೆ 15 ವರ್ಷ ಇರುತ್ತೆ. ಇನ್ನು ಇಲ್ಲಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದರೆ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇದಕ್ಕೆ ನೋಡೋದಾದರೆ ನಿಮ್ಮ ಎಜುಕೇಷನ್ 1/8/2025ಕ್ಕೆ ನೋಡಿದಾಗ ನಿಮ್ಮದು ಯಾವುದಾದ್ರು ಒಂದು ಡಿಗ್ರಿ ಆಗಿರಬೇಕು. ಹಾಗೆ ನೀವು 12th ಸ್ಟ್ಯಾಂಡರ್ಡಲ್ಲಿ ಮ್ಯಾಥಮೆಟಿಕ್ಸ್ ತಗೊಂಡು ಅದರ ಮಾರ್ಕ್ಸ್ 60% ಮೇಲೆ ಇರಬೇಕು. ಅಥವಾ ಸ್ಟ್ಯಾಟಿಸ್ಟಿಕ್ಸಲ್ಲಿ ಯಾವುದಾದ್ರು ಒಂದು ಬ್ಯಾಚುಲರ್ ಡಿಗ್ರಿ ಮಾಡಿದ್ರೂ ಓಕೆ. ಇನ್ನು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅದಕ್ಕೂ ಕೂಡ ಡಿಗ್ರಿ ಆಗಿರಬೇಕು, ಅದು ಸ್ಟ್ಯಾಟಿಸ್ಟಿಕ್ಸಲ್ಲಿ. ಇನ್ನು ಬೇರೆ ಪೋಸ್ಟ್ಗಳಿಗೆ ನೋಡೋದಾದರೆ ನಿಮ್ಮದು ಯಾವುದಾದ್ರು ಒಂದು ಡಿಗ್ರಿ ಆಗಿರಬೇಕು. ಅದು 1/8/2025ಕ್ಕೆ ನೋಡಿದಾಗ ನಿಮ್ಮ ಎಜುಕೇಷನ್ ಮುಗ್ದಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ವೆಬ್ಸೈಟ್ಗೆ ಬಂದ್ಬಿಟ್ಟು ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ರಿಜಿಸ್ಟ್ರೇಷನ್ ನಂಬರು ಪಾಸ್ವರ್ಡ್ ಬರುತ್ತೆ. ಅದರಲ್ಲಿ ಲಾಗಿನ್ ಆಗಿಬಿಟ್ಟು ಅಪ್ಲಿಕೇಶನ್ ಬರುತ್ತೆ, ಅಪ್ಲಿಕೇಶನ್ನ ಫಿಲ್ ಮಾಡಬೇಕಿರುತ್ತೆ. ಅದರದ್ದು ಸ್ಟೆಪ್ ಬೈ ಸ್ಟೆಪ್ ಗೈಡ್ನು ಕೂಡ ಇದೇ ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿ ಇಮೇಜ್ ಮುಖಾಂತರ ಎಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನು ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಎಲ್ಲೆಲ್ಲಿರುತ್ತೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ಗಳಿರುತ್ತೆ. ಇನ್ನು ಎಕ್ಸಾಮಿನೇಷನ್ ಸ್ಕೀಮ್ ನೋಡೋದಾದರೆ ಟೈರ್ 1 ಟೈರ್ 2 ಎರಡು ಇರುತ್ತೆ. ಅದರಲ್ಲಿ ಟೈರ್ 1 ಎಕ್ಸಾಮಿನೇಷನ್ದು ಸ್ಕೀಮ್ನ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ 25 ಕ್ವಶನ್ 50 ಮಾರ್ಕ್ಸ್ಗೆ. ಟೋಟಲ್ 1 ಗಂಟೆ ಎಕ್ಸಾಮ್ ಆಗಿರುತ್ತೆ. PWD ಆಗಿದ್ರೆ 1 ಗಂಟೆ 20 ನಿಮಿಷ ಟೈಮ್ ಕೊಡ್ತಾರೆ. ಇನ್ನು ಟೈರ್ 2 ಇದ್ರದ್ದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ 1/4 ಅಂದರೆ 0.5 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು ಟೈರ್ 2 ಎಕ್ಸಾಮಿನೇಷನ್ ನೋಡೋದಾದರೆ ಇಲ್ಲಿ ಪೇಪರ್ 1 ಪೇಪರ್ 2 ಎರಡು ಬರುತ್ತೆ. ಪೇಪರ್ 1ನಲ್ಲಿ 2 ಸೆಷನ್ ಇರುತ್ತೆ, ಸೆಷನ್ 1 ಮತ್ತು ಸೆಷನ್ 2. ಸೆಷನ್ 1 2.25 ಗಂಟೆ ಎಕ್ಸಾಮ್ ಆಗಿರುತ್ತೆ, ಸೆಷನ್ 2 15 ನಿಮಿಷ ಎಕ್ಸಾಮ್ ಆಗಿರುತ್ತೆ. ಟೋಟಲ್ 2.5 ಗಂಟೆ ಎಕ್ಸಾಮ್. ಇನ್ನು ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿ ಸೆಷನ್ 1 ಅದರಲ್ಲಿ ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿ, ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ 30 ಕ್ವಶನ್, ಇದಕ್ಕೆ 30 ಕ್ವಶನ್, ಟೋಟಲ್ 60 ಕ್ವಶನ್ನು 180 ಮಾರ್ಕ್ಸಿಗೆ ಇರುತ್ತೆ. ಒಂದು ಸೆಕ್ಷನ್ಗೆ 1 ಗಂಟೆ ಎಕ್ಸಾಮ್ ಇರುತ್ತೆ, ಸೊ ಇದಕ್ಕೆ 1 ಗಂಟೆ. ಇನ್ನು ಸೆಕ್ಷನ್ 2ಗೆ ನೋಡೋದಾದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ನು 45 ಕ್ವಶನ್ನು
ಮತ್ತು ಜನರಲ್ ಅವೇರ್ನೆಸ್ಸು 25 ಕ್ವಶನ್ನು, ಟೋಟಲ್ 70 ಕ್ವಶನ್ನು 210 ಮಾರ್ಕ್ಸ್ಗೆ. ಇನ್ನು ಸೆಕ್ಷನ್ 3 ನೋಡೋದಾದರೆ ಕಂಪ್ಯೂಟರ್ ನಾಲೆಡ್ಜ್ ಟೆಸ್ಟು 20 ಕ್ವಶನ್ನು 60 ಮಾರ್ಕ್ಸ್ಗಿರುತ್ತೆ. ಇದು ಒಂದು 15 ನಿಮಿಷ ಟೆಸ್ಟ್ ಆಗಿರುತ್ತೆ. ಇನ್ನು ಸೆಷನ್ 2 ಅಲ್ಲಿ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್, 1 ಡಾಟಾ ಎಂಟ್ರಿ ಟಾಸ್ಕ್ನ ಕೊಡ್ತಾರೆ, ಅದನ್ನ ನೀವು ಕಂಪ್ಲೀಟ್ ಮಾಡಬೇಕಿರುತ್ತೆ. ಅದಕ್ಕೂ ಕೂಡ 15 ನಿಮಿಷ ಟೈಮ್ ಕೊಡ್ತಾರೆ. ಇನ್ನು ಪೇಪರ್ 2 ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಇದು 100 ಕ್ವಶನ್ 200 ಮಾರ್ಕ್ಸ್ಗಿರುತ್ತೆ. ಇದು 2 ಗಂಟೆ ಎಕ್ಸಾಮ್ ಆಗಿರುತ್ತೆ. ಇನ್ನು ಪೇಪರ್ 1 ಎಲ್ಲರಿಗೂ ಕಂಪಲ್ಸರಿ. ಟೈರ್ 2 ಎಕ್ಸಾಮಲ್ಲಿ ಪೇಪರ್ 1 ಎಲ್ಲರಿಗೂ ಕಂಪಲ್ಸರಿ. ಆದರೆ ಪೇಪರ್ 2 ಬಂದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಇದೆಯಲ್ಲ, ಇದಕ್ಕೆ ಅಷ್ಟೇ, ಬೇರೆದಕ್ಕೆ ಇರಲ್ಲ. ಇನ್ನು ಪೇಪರ್ 1ನಲ್ಲಿ ಯಾವ ಸೆಕ್ಷನ್ನು ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಆಗಲೇ ಹೇಳ್ದಾಗೆ ಅದೇ ಇರುತ್ತೆ. ಇನ್ನು ಸಿಲೆಬಸ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಟೈರ್ 1 ಎಕ್ಸಾಮ್ಗೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು ಈ ಸಿಲೆಬಸ್ಗಳಿರುತ್ತೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಜನರಲ್ ಅವೇರ್ನೆಸ್ಗೆ ಈ ಸಿಲೆಬಸ್ ಇರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ಗೆ ಈ ಕ್ವಶನ್ ಇರುತ್ತೆ. ಇಲ್ಲಿ ಪರ್ಸೆಂಟೇಜು, ರೇಷಿಯೋ, ಪ್ರಪೋರ್ಷನ್ನು, ಸ್ಕ್ವೇರ್ ರೂಟ್ಸ್ ಇದೆಲ್ಲ ಕೇಳ್ತಾರೆ. ಇನ್ನು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ಗೆ ಇದು ಸಿಲೆಬಸ್ ಆಗಿರುತ್ತೆ. ಲೈಕ್ ನಿಮ್ಮ ರೈಟಿಂಗ್ ಎಬಿಲಿಟಿ, ಗ್ರಾಮರ್ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಲೈಕ್ ಇದು 10th ಲೆವೆಲಲ್ಲಿ ಇರುತ್ತೆ. ಇನ್ನು ಇಂಡಿಕೇಟಿವ್ ಸಿಲೆಬಸ್ ಟೈರ್ 2ಗೆ ನೋಡೋದಾದರೆ ಪಾರ್ಟ್ ಎ ಸೆಕ್ಷನ್ 1 ಆಫ್ ಪೇಪರ್ 1 ಮ್ಯಾಥಮೆಟಿಕಲ್ ಎಬಿಲಿಟಿ ನೋಡೋದಾದರೆ ನಂಬರ್ ಸಿಸ್ಟಮು, ಫಂಡಮೆಂಟಲ್ ಅರ್ಥಮೆಟಿಕ್ ಆಪರೇಷನ್ನು, ಆಲ್ಜಿಬ್ರಾ, ಜಿಯೋಮೆಟ್ರಿ, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಇದೆಲ್ಲ ಇರುತ್ತೆ. ಇನ್ನು ಪಾರ್ಟ್ ಬಿ ಆಫ್ ಸೆಕ್ಷನ್ 1 ಆಫ್ ಪೇಪರ್ 1 ನೋಡೋದಾದರೆ ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ನೋಡೋದಾದರೆ ಈ ಸಿಲೆಬಸ್ ಇರುತ್ತೆ. ಇನ್ನು ಪಾರ್ಟ್ ಎ ಆಫ್ ಸೆಕ್ಷನ್ 2 ಆಫ್ ಪಾರ್ಟ್ 1 ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ಗೆ ಇಲ್ಲಿ ವೊಕ್ಯಾಬ್ಯುಲರಿ, ಗ್ರಾಮರ್, ಸೆಂಟೆನ್ಸ್ ಸ್ಟ್ರಕ್ಚರು ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇದನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಪಾರ್ಟ್ ಬಿ ಆಫ್ ಸೆಕ್ಷನ್ 2 ಪೇಪರ್ 1 ಜನರಲ್ ಅವೇರ್ನೆಸ್ಸು ಮತ್ತು ಸೆಕ್ಷನ್ 3 ಪೇಪರ್ 1 ಕಂಪ್ಯೂಟರ್ ನಾಲೆಡ್ಜ್ ಆ್ಯಂಡ್ ಪ್ರೊಫಿಷಿಯನ್ಸಿಲಿ ಏನೇನು ಟೆಸ್ಟ್ ಮಾಡ್ತಾರೆ ಅಂತ ಇಲ್ಲಿದೆ. ಕಂಪ್ಯೂಟರ್ ಬೇಸಿಕ್ಸು ಲೈಕ್ CPU ಬಗ್ಗೆ ಆಗಿರ್ಬೋದು, ಇನ್ಪುಟ್ ಔಟ್ಪುಟ್ ಡಿವೈಸಸ್ಸು, ವಿಂಡೋಸು ಇದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಮತ್ತು ಸಾಫ್ಟ್ವೇರ್, ಇಂಟರ್ನೆಟ್ಟು ಮತ್ತು ಇಮೇಲ್ ರೈಟಿಂಗ್ಗಳು, ಇನ್ನು ನೆಟ್ವರ್ಕಿಂಗ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ ಕ್ವಶನ್ಗಳನ್ನ ಕೇಳ್ತಾರೆ. ನೀವು ಪೇಪರ್ 2 ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಏನೇನಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಕಲೆಕ್ಷನ್ಸ್, ಕ್ಲಾಸಿಫಿಕೇಷನ್, ಪ್ರೆಸೆಂಟೇಷನ್ ಆಫ್ ಸ್ಟ್ಯಾಟಿಸ್ಟಿಕಲ್ ಡಾಟಾ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಜರ್ಸ್ ಆಫ್ ಡಿಸ್ಪರ್ಷನ್, ಮೊಮೆಂಟ್ಸ್, ಈ ರೀತಿ ಬೇರೆ ಬೇರೆ ಚಾಪ್ಟರ್ಸ್ಗಳಿದೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಆ ಎಕ್ಸಾಮ್ ಮೇಲೆ ನಿಮ್ಮನ್ನ ತಗೊಳೋದು. ಇನ್ನು ಇಲ್ಲಿ ಸ್ವಲ್ಪ ಫಾರ್ಮ್ಗಳನ್ನ ಕೊಟ್ಟಿದ್ದಾರೆ. ಲೈಕ್ ಇವೆಲ್ಲ ಏನಾದರೂ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದ್ರದ್ದು ಒಂದು ಪ್ಯಾಟ್ರನ್. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ಗಳು, ಕ್ಯಾಸ್ಟ್ ಸರ್ಟಿಫಿಕೇಟ್ಗಳೆಲ್ಲ ಇದೇ ಫಾರ್ಮ್ಯಾಟಲ್ಲಿ ಇರಬೇಕು. ಈ ಫಾರ್ಮ್ಯಾಟಲ್ಲೆಲ್ಲ ಮಾಡಿಕೊಂಡು ನೀವು ಕೊಡಬೇಕಿರುತ್ತೆ. ಇನ್ನು ಇಲ್ಲಿ ಅಪ್ಲಿಕೇಶನ್ ಹಾಕೋದು, ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ಫೋಟೋ ಸ್ಕ್ರೀನ್ಶಾಟ್ಸ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಎಲ್ಲ ನೀಟಾಗಿ ಅರ್ಥ ಆಗೋ ಥರ ನೀವು ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಎಲ್ಲದನ್ನೂ ಕೊಟ್ಟಿರ್ತಾರೆ. ಇದು ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳೋದು. ಇಲ್ಲಿಂದ ಬಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ ಮತ್ತು ಹೇಗೆ ಫಿಲ್ ಮಾಡೋದು, ಏನೇನು ಕೇಳುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಕೋಬೋದು ನೀವು. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ಸು, ನಿಮ್ಮ ವೆಯ್ಟ್, ಹೈಟ್ ಎಲ್ಲ ಎಷ್ಟಿರಬೇಕು, ಯಾವ ಸ್ಟೇಟ್ ಅವ್ರಿಗೆ ಎಷ್ಟು ಹೈಟ್ ಇರಬೇಕು ಅದೆಲ್ಲ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಕರ್ನಾಟಕದವ್ರು ನೋಡೋದಾದರೆ ಮಿನಿಮಮ್ 157 ಸೆಂಟಿಮೀಟರ್ ಹೈಟ್ ಇರಬೇಕು, kg 50 ಮೇಲಿರಬೇಕು, ಅದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಟೋಟಲ್ ಎಷ್ಟು ವ್ಯಾಕೆನ್ಸಿ ಅಂತ ಕೊಟ್ಟಿದ್ದಾರೆ. 14,582 ವ್ಯಾಕೆನ್ಸಿಗಳಿದೆ. ತುಂಬ ದೊಡ್ಡ ಮಟ್ಟದಲ್ಲೇ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲಿಕೇಶನ್ ಹಾಕಿ. ಇಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತಲೂ ಇದೆ. ಬಟ್ ಯಾವ ಪೋಸ್ಟ್ಗೆ ಎಷ್ಟು ಜನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿಲ್ಲ. ಲೈಕ್ ಕಂಪ್ಲೀಟ್ ಎಷ್ಟು ಜನನ ರೆಕ್ರೂಟ್ಮೆಂಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ನಿಮ್ಮದು ಎಲ್ಲ ಎಕ್ಸಾಮ್ ಎಲ್ಲ ಬರೆದು ಟೈರ್ 1 ಟೈರ್ 2 ಎಲ್ಲ ಎಕ್ಸಾಮ್ ಬರೆದು ನೀವು ಪಾಸ್ ಆದಮೇಲೆ ನಿಮ್ಮ ಮಾರ್ಕ್ಸ್ ಮೇಲೆ ಲೈಕ್ ಇದನ್ನ ಎಲ್ಲ ಅಲಾಟ್ ಮಾಡ್ತಾರೆ. ಲೈಕ್ ನೀವು ಪರ್ಟಿಕ್ಯುಲರ್ ಒಂದೇ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಜಸ್ಟ್ ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರೆದು ನಿಮ್ಮ ರ್ಯಾಂಕಿಂಗ್ ಮೇಲೆ ನೀವು ಪೋಸ್ಟ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಆಮೇಲೆ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಯಾರೆಲ್ಲ ಈ SSC CGL ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಈ ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನ್ ಹಾಕಿ, ಹಾಗೆ ಟೈರ್ 1 ಮತ್ತು ಟೈರ್ 2 ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಹಾಗೆ ಇದೇ ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ದು ಅಥವಾ ಮಿಂತ್ರಾದು ಈ ಪ್ರಿಪೇರ್ ಆಗೋಕ್ಕೆ ಬುಕ್ಗಳದ್ದು ಲಿಂಕ್ಗಳನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಬೇಕಾದ್ರೆ ಬುಕ್ಗಳನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಪ್ರಿಪೇರ್ ಆಗ್ಬೋದು. ಹಾಗೆ ಇದಕ್ಕೆ ಹೇಗೆ ಪ್ರಿಪೇರ್ ಆಗೋದು, ಯಾವ ಬುಕ್ಸ್ ಓದಬೇಕು, ಅದೆಲ್ಲ ಏನಾದರೂ ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ, ನಾನು ಅದಕ್ಕೆ ಮಾಡ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.